ವೇತನವನ್ನು ಕಡಿತಗೊಳಿಸ್ತಾ ಇಲ್ಲ ಮತ್ತು ಗೊಳಿಸಿದರೂ ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ತಾ ಇಲ್ಲ ಅಂತಂದರೆ ಆ ಸಂದರ್ಭದಲ್ಲಿ ಅವರಿಗೆ 3 ತಿಂಗಳ ಶಿಕ್ಷೆ ಇದೆ ಮತ್ತು 3,000 ರೂಪಾಯಿ ಅವರಿಗೆ ದಂಡ ಇದೆ. ಸೊ ಅದನ್ನು ತಾವು ಕೊನೆಗೆ ಅಡ್ವೊಕೇಟ್ ಮೂಲಕ ಅವರಿಗೆ ನೋಟಿಸನ್ನು ಕೊಡಬೇಕು. ನೋಟಿಸನ್ನು ಕೊಟ್ಟು ಅವರಿಗೆ ತಿಳುವಳಿಕೆ ಕೊಟ್ಟು ಸಾಲ ವಸೂಲಾತಿ ಕ್ರಮವನ್ನು ಮಾಡಬೇಕು. ಮತ್ತು ಈ ವಸೂಲಾತಿ ಪ್ರಕ್ರಿಯೆ ಏನಿದೆ ನಾವು ಎಷ್ಟೋ ಸಂಸ್ಥೆಗಳಲ್ಲಿ ಅಬ್ಸರ್ವ್ ಮಾಡ್ತೇವೆ. ಸಾಮಾನ್ಯವಾಗಿ ನಮ್ಮ ಸೌಹಾರ್ದ ಸಹಕಾರಿಗಳಿರ್ಬೋದು ಅಥವಾ ಸಹಕಾರ ಸಂಘಗಳಿರ್ಬೋದು, ಅವ್ರು ಏನು ಮಾಡ್ತಾರೆ, ಮಾರ್ಚ್ ಎಂಡ್ ಆದ ತಕ್ಷಣ ಈ ನಿಮ್ಮೇನು ಫೈನಾನ್ಷಿಯಲ್ ಅಕೌಂಟ್ಸ್ ಇದೆ, ಆರ್ಥಿಕ ತಕ್ತೆಗಳನ್ನು ಅವರು ಫೈನಲ್ ಮಾಡಬೇಕಾಗ್ತದೆ. ಮಾರ್ಚ್ 31 ಇರುವಂಥ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಎಲ್ಲವನ್ನು ಅವರು ಫೈನಲ್ ಮಾಡಬೇಕು. ಏಪ್ರಿಲ್ 30 ಒಳಗಾಗಿ ತಮ್ಮ ಲೆಕ್ಕಪತ್ರಗಳನ್ನು ಅಂತಿಮಗೊಳಿಸಿ, ಹಿಂದಿನ ವರ್ಷ ಯಾರು ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡಿದ್ದಾರೆ, ಅದು ಇಲಾಖೆಯ ಶಾಸನಬದ್ಧ ಲೆಕ್ಕ ಪರಿಶೋಧಕರಿರ್ಬೋದು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್, ಸಣ್ಣದು ಲೆಕ್ಕ ಪರಿಶೋಧಕರಿರ್ಬೋದು, ಅವರಿಗೆ ಲೆಕ್ಕಪತ್ರಗಳನ್ನು ಕೊಡಬೇಕಾಗ್ತದೆ. ಏಪ್ರಿಲ್ 30 ಕೊಡಬೇಕು ಅಂತ ಕಾನೂನಿನ ಒಂದು ಕಡ್ಡಾಯವಾದ ಅಂಶವಾಗಿದೆ. ಸೊ ಇದಾದ ನಂತರ ಆಡಿಟ್ ಆಗ್ತದೆ. ಆಡಿಟ್ ಆದ ನಂತರ ಇವರು ಸೆಪ್ಟೆಂಬರ್ 25 ಒಳಗಾಗಿ ಸಹಕಾರಿಯ ಸಾಮಾನ್ಯ ಅಥವಾ ಸರ್ವ ಸದಸ್ಯರ ಸಭೆಯನ್ನು ಅವರು ಜರುಗಿಸಬೇಕಾಗ್ತದೆ. ಅಲ್ಲೆಲ್ಲ ನೋಟಿಸ್ ಕಳಿಸ್ಬೇಕು, ಮೀಟಿಂಗನ್ನು ಮಾಡಬೇಕು, ಒಂದು ಯಾವುದೋ ಹಾಲ್ ಹಿಡಿಬೇಕು ಅಥವಾ ಒಂದು ಕಲ್ಯಾಣ ಮಂಟಪ ಚೌಟ್ರಿ ಹಿಡಿಬೇಕು, ಇದೆಲ್ಲ ಕೆಲಸ ಇರ್ತದೆ. ಸೆಪ್ಟೆಂಬರ್ 25 ಆದಮೇಲೆ ಇನ್ನು 5 ದಿವಸಗಳ ಒಳಗೆ ನಮ್ಮ ನಿಬಂಧಕರಿಗೆ ಕೆಲವೊಂದು ಶಾಸನಬದ್ಧವಾದ ರಿಟರ್ನ್ಸನ್ನು ತಕ್ತೆಗಳನ್ನು ಕಳಿಸ್ಬೇಕಾಗ್ತದೆ. ಅದರಲ್ಲಿ ಬ್ಯುಸಿ ಆಗ್ತಾರೆ. ಅದು ಮುಗಿದ್ಮೇಲೆ ಕೆಲವು ಸರಿ ಇಲೆಕ್ಷನ್ಸ್ ಬರ್ತದೆ. ಸೊ ಈ ರೀತಿಯಾಗಿ ರೈಟ್ ಫ್ರಮ್ ಏಪ್ರಿಲ್ 1 ಎಷ್ಟೋ ಕಡೆ ಡಿಸೆಂಬರ್ ತಿಂಗಳವರೆಗೆ ಸಾಲ ವಸೂಲಾತಿ ಬಗ್ಗೆ ಅಷ್ಟಾಗಿ ಗಮನ ಹರಿಸದೇ ಇರೋದನ್ನು ನಾನು ಕೆಲವು ಸಂಸ್ಥೆಗಳಲ್ಲಿ ನೋಡಿದ್ದೀನಿ. ಇದು ಆಗಬಾರ್ದು. ಈ ಕ್ರಮ ಏನಿದೆ, ನನ್ನ ಪ್ರಕಾರ ಸಾಲ ವಸೂಲಾತಿ ಕೆಲಸ ಏನಿದೆ, ಸಾಲ ವಸೂಲಾತಿ ಪ್ರಕ್ರಿಯೆ ಏನಿದೆ, ಈ ಪ್ರಗತಿ ಏನಿದೆ, ಪ್ರತಿ ದಿವಸ ಮಾಡಬೇಕು. ಇಟ್ ಈಸ್ ಡೇ ಟು ಡೇ ಜಾಬ್. ಇಲ್ಲ ಸರ್, ನಾವು ಡಿಸೆಂಬರ್ವರೆಗೆ ಬ್ಯುಸಿ ಇದ್ವಿ, ನಾವೀಗ ಜೀಪ್ ಎಂಗೇಜ್ ಮಾಡಿದ್ದೀವಿ, ಕಾರ್ ಎಂಗೇಜ್ ಮಾಡಿದ್ದೀವಿ, 2 ವಾಹನಗಳನ್ನು ಮಾಡಿದ್ದೀವಿ, 8 ಜನ ಆಫೀಸರ್ಸನ್ನು ಕಳಿಸಿದ್ದೀವಿ, ಈಗ ನಾವು ಹೋಗ್ತೀವಿ ಅಂತಂದರೆ ನಾನು ಒಪ್ಪೋದಿಲ್ಲ ಇದನ್ನು. ಇದು ಸಾಲ ವಸೂಲಾತಿ ಪ್ರಕ್ರಿಯೆ ಇದೆ, ಥ್ರೂ ಔಟ್ ದಿ ಇಯರ್ ನಡಿಬೇಕು. ನಿಮ್ಮದು ಜಲ್ಲಬಾಡಿ ಮೀಟಿಂಗು ಮಾಡಬೇಕು, ಇಲೆಕ್ಷನ್ನು ಮಾಡಬೇಕು, ನಿಮ್ಮ ಲೆಕ್ಕ ಪರಿಶೋಧನೆ ಆಗಬೇಕು. ಸಾಲ ವಸೂಲಾತಿ ಮಾತ್ರ ಕಂಪ್ಲೀಟ್ ಆಗಲಿಕ್ಕೆ ಬೇಕು. ಯಾಕೆಂದರೆ ಈ ಸಾಲ ವಸೂಲಾತಿ ಆಗೋದ್ರಿಂದ ಲಾಭ ಏನು ನಮಗೇನಾಗ್ತದೆ ಅಂತಂದರೆ, ನಿಮಗೆ ಹೆಚ್ಚಿನ ಬಡ್ಡಿ ಆದಾಯ, ನಿಮಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದು ಬಡ್ಡಿ ಆದಾಯ. ಸಾಲ ವಸೂಲಾತಿ ಆದಂಗೆ ಬಡ್ಡಿ ಬರ್ತಾ ಇರ್ತದೆ. ಇದ್ರ ಜೊತೆಗೆ ಎಷ್ಟೋ ಕೇಸಲ್ಲಿ ದಂಡದ ಬಡ್ಡಿನೂ ಬರ್ತದೆ. ಇತರೆ ವೆಚ್ಚಗಳು ನಿಮಗೆ ರಿಕವರಿ ಆಗ್ತದೆ. ಸೊ ಸಂಘ ನೀವು ಹೆಚ್ಚಿಗೆ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೇ ಇರ್ಬೋದು, ಅಥವಾ ಸಹಕಾರಿಯ ಅಥವಾ ಸೌಹಾರ್ದ ಸಹಕಾರಿಗಳು ಹೆಚ್ಚಿಗೆ ಲಾಭ ಮಾಡಿ ಹೆಚ್ಚಿಗೆ ಲಾಭ ತೋರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲದೇ ಇರ್ಬೋದು. ಬಟ್ ಈಸ್ ಒನ್ ಆಫ್ ದಿ ಮೇನ್ ಕ್ರೈಟೀರಿಯಾ. ನಮಗೇನು ಬಡ್ಡಿ ಆದಾಯ ಬರ್ತದೆ ಅದರಲ್ಲಿ ನಾವೆಲ್ಲ ಆಡಳಿತಾತ್ಮಕ ವೆಚ್ಚಗಳು, ಸಿಬ್ಬಂದಿಯ ವೇತನ, ನಮ್ಮ ಆಫೀಸ್ ರೆಂಟು, ಟೆಲಿಫೋನು, ಲೈಟ್ ಬಿಲ್ಲು, ವಾಟರ್ ಬಿಲ್ಲು ಎಲ್ಲವನ್ನು ಅದರಲ್ಲಿ ಕೊಡಬೇಕಾಗ್ತದೆ. ಸೊ ಇದು ವಸೂಲಾತಿ ಮಾತ್ರ ನಾವು ಯಾವುದೇ ರೀತಿಯನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋಂಗಿಲ್ಲ. ಇದನ್ನು ಡೇ ಟು ಡೇ ಬೇಸಿಸ್ ಮೇಲೆ ಮಾಡಬೇಕು ಅಂತ ನಾನು ಈ ಮೂಲಕ ತಮಗೆ ಸೂಚಿಸ್ತೇನೆ. ಇನ್ನು ಎಲ್ಲ ರೀತಿ ನಾವು ಪ್ರಯತ್ನಗಳನ್ನು ಮಾಡಿದರೂ ಸಹ 100ಕ್ಕೆ 40ರಷ್ಟು ಪ್ರಕರಣಗಳಲ್ಲಿ ಸಾಲ ವಸೂಲಾಗದೆ ಬಾಕಿ ಇರೋದನ್ನು ನಾವು ನೋಡ್ತೇವೆ. ನಾವು ಡೇ ಟು ಡೇ ಬೇಸಿಸ್ ಮೇಲೆ ಕಾಣ್ತೇವೆ. ಕಾರಣ ಬೇಕಾದಷ್ಟು ಇರ್ಬೋದು. ಸಾಲ ಮರುಪಾವತಿ ಸಾಮರ್ಥ್ಯ ನೋಡದೇ ಸಾಲ ಕೊಟ್ಟಿರ್ಬೋದು, ಮಿಸ್ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಇರ್ಬೋದು, ಅಥವಾ ಸಾಲ ಕೊಟ್ಟಿದ್ದರೂ ಸಹ ಸಾಲಗಾರನಿಗೆ ಏನೋ ತೊಂದರೆ ಆಗಿದೆ, ಅವ್ರ ಮನೆಯಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ, ಯಾರಿಗೋ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ, ಅಥವಾ ಸತ್ತು ಹೋಗಿದ್ದಾರೆ. ಇವೆಲ್ಲ ಕಾರಣಗಳು ನ್ಯೂಮರಸ್ ರೀಸನ್ಸ್ ಇರ್ಬೋದು, ನ್ಯೂಮರಸ್ ಇನ್ಸಿಡೆಂಟ್ಸ್ ಇರ್ಬೋದು, ಸಂದರ್ಭಗಳಿರ್ಬೋದು. ಸೊ ಆ ದೃಷ್ಟಿಯಿಂದ ಸಾಲ ವಸೂಲಾತಿ ಪ್ರಕ್ರಿಯೆ ಇದು ಬಹಳಷ್ಟು ಮಹತ್ವವಾದದ್ದು. ಇದನ್ನು ನಾವು ಆಗಿಂದಾಗಲೇ ಪ್ರತಿ ದಿವಸ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಬೇಕು. ನನ್ನ ಪ್ರಕಾರ ಪ್ರತಿ ಶನಿವಾರ ಅಥವಾ ಪ್ರತಿ ಸೋಮವಾರ ನೀವು ಕಂಪಲ್ಸರಿಲಿ ನೋಟಿಸನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಪ್ರತಿಯೊಂದು ಸೌಹಾರ್ದ ಸಹಕಾರಿಗಳವರು ಅಳವಡಿಸಿಕೊಳ್ಳಲಿಕ್ಕೆ ಬೇಕು. ಯು ಹ್ಯಾವ್ ಟು ಅಡಾಪ್ಟ್ ಇಟ್. ಮತ್ತು ಪ್ರತಿ ವಾರ ಮೀಟಿಂಗ್ ಆಗಬೇಕು. ಉಪಸಮಿತಿದಿರಲಿ ಅಥವಾ ಸಾಲ ವಸೂಲಾತಿ ಉಪಸಮಿತಿ ಇರಲಿ, ಅವ್ರಿಗೆ ಗೊತ್ತಾಗಬೇಕು ಯಾಕೆ ಈ ಸಾಲ ನಮಗೆ ವಸೂಲಾಗ್ತಾ ಇಲ್ಲ, ನಾವೆಲ್ಲಿ ತಪ್ಪಿದ್ದೀವಿ, ಯಾಕೆ ಇದು ಬರ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅಂತ ಬಗ್ಗೆ ಪ್ರತಿ ವಾರ ಅವರು ಈ ಕೆಲಸವನ್ನು ನಿರ್ವಹಣೆ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಸ್ಕ್ರೂಟ್ನಿ ಮಾಡಬೇಕು. ಮತ್ತು ನಮಗೆಲ್ಲ ಗೊತ್ತಿದೆ, ಈಗ ಸೌಹಾರ್ದ ಸಹಕಾರಿಗಳಿರ್ಬೋದು, ಸಹಕಾರ ಸಂಘ ಇರ್ಬೋದು, ಆಡಳಿತ ಮಂಡಳಿಯಲ್ಲಿ ಬ್ಯಾಂಕಿಂಗ್ ತಜ್ಞರೊಬ್ಬರಿದ್ದಾರೆ.
ತಜ್ಞರನ್ನ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸು ಮತ್ತು ಕೋಆಪರೇಟಿವ್ ಲಾ ಇರ್ಬೋದು ಅಥವಾ ಇದರೆಲ್ಲ ಮಾಡ್ಕೊಳ್ಬೇಕು ಅಂತಿದೆ. ಸೊ ಆ ತಜ್ಞರನ್ನ ಈ ಸಮಿತಿ, ಸಾಲ ವಸೂಲಾತಿ ಸಮಿತಿಯಲ್ಲಿ ಹಾಕ್ಕೊಳ್ಬೇಕು. ಮತ್ತು ಅಲ್ಲಿ ಅಧ್ಯಕ್ಷರಿದ್ದರೆ ಒಳ್ಳೆಯದು. ಈ ಉಪಸಮಿತಿಗೆ ಉಪಾಧ್ಯಕ್ಷರು ಅದು ನಡೀತದೆ. ಬಟ್ ಪ್ರತಿ ವಾರಕ್ಕೊಮ್ಮೆ ಅವರು ಪರಿಶೀಲನೆ ಮಾಡಲಿಕ್ಕೆ ಬೇಕು. 1 ತಾಸು ಕೂತ್ಕೊಳ್ಳಿ. ಮತ್ತು ನಾನು ತಮಗೆಲ್ಲ ಹೇಳ್ತೇನೆ, ನಿಮ್ಮ ಸೌಹಾರ್ದ ಸಹಕಾರಿ ಪ್ರಾರಂಭವಾಗಿ ಎಷ್ಟೋ ಕಡೆ ಸುಮಾರು ವರ್ಷಗಳಾಗಿರ್ಬೋದು, ಕೆಲವು ಕಡೆ 30 ವರ್ಷ ಆಗಿರ್ಬೋದು, ಕೆಲವು ಕಡೆ ಒಂದು 100 ವರ್ಷ ಆಗಿರ್ಬೋದು ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲ ನನಗೆ. ಸಹಕಾರ ಸಂಘ ಪ್ರಾರಂಭವಾಗಿ ಎಷ್ಟೋ ಜನ ಇದು ಮಾಡಿದ್ದಾರೆ, ಸೌಹಾರ್ದ ಸಹಕಾರಿಗಳಿಗೆ ಪರಿವರ್ತನೆ ಆಗಿದ್ದಾರೆ. ಈ ನಮ್ಮದು 1997 ಸೌಹಾರ್ದ ಸಹಕಾರಿ ಕಾಯ್ದೆ ಆದರೂ ಸಹ 2001 ಜಾರಿಯಲ್ಲಿ ಬಂದಿದೆ. ಸುಮಾರು ಈಗ 22-23 ವರ್ಷ ಆಗ್ಲಿಕ್ಕೆ ಬಂದಿದೆ ಅಂತ ಇಟ್ಕೊಳ್ಳೋಣ. ನನ್ನ ಪ್ರಕಾರ ನೀವೆಷ್ಟು ಪ್ರತಿ ವರ್ಷ ಲಾಭ ಆಗ್ತದೆ, ನೀವೆಷ್ಟು ಶಾಖೆಗಳನ್ನು ತೆಗೆದಿದ್ದೀರಿ, ಎಷ್ಟು ಡಿವಿಡೆಂಡನ್ನು ಕೊಟ್ಟಿದ್ದೀರಿ, ಇವ್ಯಾವು ನನ್ನ ಪ್ರಕಾರ ಬಹಳಷ್ಟು ಮಹತ್ವದ ಅಂಶಗಳಲ್ಲ. ಅದೆಲ್ಲ ಮಾಡಿರ್ಬೋದು, ಸಾಲ ವಸೂಲಾತಿ ಆಗಿರ್ಬೋದು. ಬಟ್ ಸಾಲ ವಸೂಲಾತಿ ನಿಮ್ಮ ಕೆಲಸ 100ಕ್ಕೆ 100 ಇದ್ದರೆ ಮಾತ್ರ ಇದೆಲ್ಲ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ರಿಕವರಿ ಏನಿದೆ, ರಿಕವರಿ ಆಫ್ ಲೋನ್ಸ್ ಇದೆ, ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇದು ನೀವು ನೆಗ್ಲೆಕ್ಟ್ ಮಾಡಿದಿರಿ, ಇದೊಂಥರ ಸಣ್ಣದು ಒಂದು ಕ್ಯಾನ್ಸರ್ ಹುಳ ಇದ್ದಂಗೆ. ಅದು ಮೊದಲು ಈ ಸರಿ 10 ಪ್ರಕರಣ ಇರ್ತದೆ, ಮುಂದಿನ ವರ್ಷ ನೀವು ಸರಿಯಾಗಿ ಮಾಡಿದ್ರೆ 20 ಪ್ರಕರಣ ಆಗ್ತದೆ, ಅದರ ಮುಂದಿನ ವರ್ಷ 50 ಪ್ರಕರಣ ಆಗ್ತದೆ. ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದನ್ನು ನೀವು ಪ್ರಾರಂಭದಲ್ಲಿ ಬೇಸ್ನಲ್ಲಿ ಚಿವುಟಬೇಕು ಮತ್ತು ಅದು ಸರಿಯಾಗಿ ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಸಾಲ ವಸೂಲಾತಿ ಪ್ರಕ್ರಿಯೆ ನೀವೆಲ್ಲ ರೀತಿ ಎಲ್ಲ ಪ್ರಯತ್ನ ಮಾಡಿದಿರಿ. ಸೊ ನಾನು ನಿಮಗೇನು ಸೂಚನೆ ಮಾಡೋದಂದರೆ, ಯು ಹ್ಯಾವ್ ಟು ಎಕ್ಸಾಸ್ಟ್ ಆಲ್ ಯುವರ್ ರೆಮಿಡೀಸ್ ಅವೈಲೇಬಲ್ ಅಗೇನ್ಸ್ಟ್ ದ ಬಾರೋವರ್ ಆ್ಯಂಡ್ ಶ್ಯೂರಿಟೀಸ್. ಅವ್ರಿಗೆ ಫೋನ್ ಮಾಡಿ, ಸ್ವತಃ ಹೋಗ್ರಿ, ನೋಟಿಸ್ ಕೊಡ್ರಿ, ನಿಮ್ಮ ಸಂಸ್ಥೆ ಕರೆಸಿ ಮಾತಾಡ್ರಿ, ಅಧ್ಯಕ್ಷರ ಹತ್ರ ಮಾತಾಡಿಸಿ, ಇಂಟರ್ವ್ಯೂ ಕರೀರಿ. ನಾನು ಹುಬ್ಬಳ್ಳಿಯಲ್ಲಿ ಒಂದು ಸಂಸ್ಥೆ, ಒಂದು ಬ್ಯಾಂಕ್ ಇದೇನೋ, ಹೆಸರು ಹೇಳೋದು ಬೇಡ ಅವ್ರದ್ದು. ಸಾಲ ಕೊಡುವಾಗಲೇ ಅವರು ಸಾಲ ಮಂಜೂರಾದ ತಕ್ಷಣ ಸಾಲಗಾರನ ಕಂಪ್ಲೀಟಾಗಿ ಕುಟುಂಬದ ಸದಸ್ಯರನ್ನ ಬ್ಯಾಂಕಿಗೆ ಕರೆಸ್ತಾರೆ. ಅವರಲ್ಲಿ ಹೇಳ್ತಾರೆ, ಎಲ್ಲ ಎಂಟೈರ್ ಫ್ಯಾಮಿಲಿ ಮೆಂಬರ್ಸಿಗೆ ಸಿಗ್ನೇಚರ್ ತೊಗೊಳ್ತಾರೆ, ಕುಟುಂಬದ ಸಮ್ಮತಿ ಪತ್ರ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನೋಡಮ್ಮ, ನಿಮ್ಮ ಮನೆಯವರಿಗೆ 10 ಲಕ್ಷ ನಾವು ಸಾಲ ಮಂಜೂರು ಮಾಡಿದ್ದೇವೆ, ಪ್ರತಿ ತಿಂಗಳ 5ನೇ ತಾರೀಕಿಗೆ ಅಮೌಂಟ್ ಡ್ಯೂ ಆಗ್ತದೆ, ಇದು ನಿಮ್ಗೆ ಗೊತ್ತಿರಲಿ. ಸೊ ಅವ್ರನ್ನೆಲ್ಲ ಕರೆದು ಆಮೇಲೆ ಚೆಕ್ ಡಿಸ್ಪರ್ಸ್ ಮಾಡ್ತಾರೆ. ನಾವು ಪ್ರಾಕ್ಟಿಕಲಾಗಿ ನೋಡ್ತೇವೆ, ಎಷ್ಟೋ ಸಂದರ್ಭದಲ್ಲಿ ಈ ಕೋರ್ಟಿಗೆ ಬಂದಾಗ ಯಾವುದೋ ಒಬ್ಬ ವ್ಯಕ್ತಿ ಸಾಲ ಪಡೆದಿರುವ ಸತ್ತೋಗಿರ್ತಾನೆ. ಅವ್ರ ಮನೆಯವರವ್ರ ಮಿಸ್ಸಸ್ ಬಂದು ಹೇಳ್ತಾರೆ, ಸರ್ ನಮ್ಮ ಮನೆಯವರೇ ಹೋಗಿಬಿಟ್ಟಿದ್ದಾರೆ, ಈ ಸಾಲ ತೊಗೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾರೂ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಪ್ರಕರಣಗಳು ಆಗಬಾರ್ದು. ಎಲ್ಲೆಲ್ಲಿ ಹೆಚ್ಚಿನ ಒಂದು ಮೊತ್ತ ಕೊಡ್ತಾ ಇದ್ದೀರಿ ನೀವು, ಅವ್ರ ಕುಟುಂಬದ ಸದಸ್ಯರ ಒಂದು ಸಮ್ಮತಿಯನ್ನು ಪಡೆದುಕೊಂಡೇ ಕೊಡೋದು ಒಳ್ಳೆಯದು ಅಂತ ನಾವು ಅನುಭವದಿಂದ ತಿಳ್ಕೊಂಡಿದ್ದೇವೆ. ಸೊ ಅದನ್ನು ಮಾಡಬೇಕು. ಸೊ ಯು ಆರ್ ರಿಕ್ವೈರ್ಡ್ ಟು ಮೇಕ್ ಯುವರ್ ಎಫರ್ಟ್ಸ್, ಎಕ್ಸಾಸ್ಟ್ ಆಲ್ ದ ರೆಮಿಡೀಸ್ ಅವೈಲೇಬಲ್ ಅಗೇನ್ಸ್ಟ್ ದ ಬಾರೋವರ್ ಆ್ಯಂಡ್ ಶ್ಯೂರಿಟೀಸ್. ಎಲ್ಲ ಪ್ರಯತ್ನವನ್ನು ಮಾಡಿ. ಇನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಂದಾಗ, ಸಾಲ ವಸೂಲಾತಿಯನ್ನು ಆಗೋದಿಲ್ಲಪ್ಪ, ಕೋರ್ಟಿಗೆ ಹೋಗೋದೊಂದೇ ನಮ್ಮ ದಾರಿ ಅಂತ ನೀವು ನಿರ್ಧಾರಕ್ಕೆ ಬಂದಾಗ, ಆವಾಗ ಬೋರ್ಡ್ ರೆಸಲ್ಯೂಷನ್ ಮಾಡ್ತೀರಿ, ಅವರಿಗೆ ಕೊನೆ ನೋಟಿಸನ್ನು ಕೊಡ್ತೀರಿ. ಸಾಲಗಾರನಿಗೆ ಮತ್ತು ಜಾಮೀನ್ದಾರರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಎಕ್ನಾಲೇಜ್ಮೆಂಟ್ ಡ್ಯೂ ನೋಟಿಸನ್ನು ಎಲ್ಲರಿಗೂ ಕೊಡ್ತೀರಿ. ಆಮೇಲೆ ಮಾಡಲಿಕ್ಕೆ ನೀವು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ನೀವು ತಯಾರಾಗ್ತೀರಿ ಕೋರ್ಟಿಗೆ ಹೋಗಲಿಕ್ಕೆ. ಇನ್ನು ನಾವು ನಮ್ಮ ಕಾರ್ಯಕ್ಷೇತ್ರ ಪ್ರಕಾರ ಬೆಳಗಾಂನಲ್ಲೇ ಮಾಡಬೇಕು ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ಅಲ್ಲಿದ್ದರೆ ಅಲ್ಲೇ ಮಾಡಿ, ಸಮೀಪ ಆದರೆ. ಇಲ್ಲಿ ಬೆಂಗಳೂರಿಗಂತೂ ಬರಲಿಕ್ಕೆ ಬಂದೇ ಬರ್ತದೆ, ಸಮಸ್ಯೆ ಇಲ್ಲ. ಇನ್ನು ದಾವಾ ದಾಖಲಾತಿ ಮಾಡಬೇಕು. ಮುಂದಿನ ಉಪನ್ಯಾಸದ ಮಾಲಿಕೆ ದಾವಾ ದಾಖಲಾತಿ ನಾವು ಮಾಡಬೇಕು. ದಾವಾ ದಾಖಲಾತಿ ಮಾಡಬೇಕಾದ್ರೆ ನಾವು ಏನೇನು ಮಾಡಬೇಕು, ನಮಗೆ ಎಲ್ಲಿ ಅವಕಾಶ ಇದೆ ನೋಡಿ. ಸೆಕ್ಷನ್ 39 ಪ್ರಕಾರ ದಾವೆಗಳನ್ನು ದಾಖಲಿಸಲಿಕ್ಕೆ ಕಾನೂನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಒಂದು ವೇಳೆ ಯಾವುದೇ ಒಂದು ಸೌಹಾರ್ದ ಸಹಕಾರಿಯಲ್ಲಿ ಹಣ ದುರುಪಯೋಗ ಆಗಿದೆ, ಸೊ ಲೆಕ್ಕ ಪರಿಶೋಧಕರು ತೋರಿಸ್ತಾರೆ ಅದನ್ನು, ಈ ರೀತಿ ಹಣ ದುರುಪಯೋಗ ಆಗಿದೆ, ಅಥವಾ ನಿಮ್ಮ ಹತ್ರ ಒಂದು ಸ್ಟ್ಯಾಟ್ಯುಟರಿ ಎನ್ಕ್ವೈರಿ ಆಗಿದೆ, ಇಲಾಖಾ ಅಧಿಕಾರಿಗಳು ಮಾಡಿದ್ದಾರೆ ಅಂತಂದರೆ ಅಲ್ಲಿನೂ ಮಾಡ್ಬೋದು. ಇನ್ನು ನಮ್ಮ ಸಂಯುಕ್ತ ಸಹಕಾರಿಯಿಂದ ಇನ್ಸ್ಪೆಕ್ಷನ್ ಆಗಿದೆ ಅಂದರೆ ಆ ಸಂದರ್ಭದಲ್ಲೂ ಸಹ ಮಾಡ್ಬೋದು, ಸೆಕ್ಷನ್ 53 ಪ್ರಕಾರ. ಸೊ ಅಲ್ಲಿ ಕಂಡು ಬಂದಿದೆ, ಯಾವುದೋ ಒಂದು ಶಾಖೆಯಲ್ಲಿ ಹಣ ದುರುಪಯೋಗ ಆಗಿದೆ, ಯಾವುದೇ ಒಬ್ಬ ನಿಮ್ಮ ಸಿಬ್ಬಂದಿ ಹಣ ದುರುಪಯೋಗ ಮಾಡಿದ್ದಾನೆ ಅಂತಂದರೆ ಸೆಕ್ಷನ್ 37A ಪ್ರಕಾರ ಅಧಿಭಾರ ಪ್ರಕರಣ, ಸರ್ಚಾರ್ಜ್ ಪ್ರಕರಣವನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಸೊ ನೀವು ಡಿಸೈಡ್ ಮಾಡ್ತೀರಿ, ಕೇಸ್ಗಳನ್ನು ನಾವು ಈಗ ಹಾಕಬೇಕು, ಸೌಹಾರ್ದ ನ್ಯಾಯಾಲಯದಲ್ಲಿ ಹಾಕಬೇಕು. ಸೊ ಮೊದಲೇ ಮಾಡಬೇಕಾದ ನೀವು ಕೆಲಸ ಅಂತಂದರೆ, ನಿಮ್ಮ ಆಡಳಿತ ಮಂಡಳಿಯ ಒಂದು ನಿರ್ಣಯ ಅಥವಾ ನಡವಳಿಕೆ ಮಾಡಬೇಕು. ಅದರಲ್ಲಿ ಈ ದಾವಾ ಅರ್ಜಿಗಳಿಗೆ ಸಿಗ್ನೇಚರ್ ಮಾಡೋದಕ್ಕೆ ನಿಮ್ಮ ಸೌಹಾರ್ದ ಸಹಕಾರಿಯ CEO ಮಾತ್ರ ಅಧಿಕಾರ ಇದೆ. ಓನ್ಲಿ CEO ಇಸ್ ಎಂಪವರ್ಡ್. ಮುಖ್ಯ ಕಾರ್ಯನಿರ್ವಾಹಕ ಅಂತ ಕನ್ನಡದಲ್ಲಿ ಕರಿತೀವಿ ಅವ್ರನ್ನ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೇವೆ, ಅವ್ರಿಗೆ ಮಾತ್ರ ಅಧಿಕಾರ ಇದೆ.
ಇನ್ನು ನೀವು ಅನ್ಬೋದು, ಸರ್ ನಮ್ಮ ಹತ್ರ 100 ಬ್ರ್ಯಾಂಚ್ ಇದೆ, ಎಲ್ಲ ಕೇಸುಗಳಿಗೂ CEO ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗುವುದಿಲ್ಲ, ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಆ ಸಂದರ್ಭದಲ್ಲಿ ನೀವು ರೆಸಲ್ಯೂಷನ್ ಈ ರೀತಿ ಪಾಸ್ ಮಾಡ್ಬೋದು. ಈ ಕೆಳಗೆ ನಾವೇನು ತೋರಿಸಿದ್ದೀವಿ 50 ಪ್ರಕರಣ ಇದೆ. ಎಲ್ಲ ಪ್ರಕರಣಗಳಲ್ಲಿ ದಾವಾ ಅರ್ಜಿಗೆ ಸಹಿ ಮಾಡಲು ಸೌಹಾರ್ದ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಅಧಿಕಾರ ನೀಡಲಾಗಿದೆ. ಇದಂತೂ ಒಂದು ಬಂತು, ಇದು ಕಂಪಲ್ಸರಿ. ಎಲ್ಲ ದಾವಾ ಅರ್ಜಿಗೆ ಅವರೇ ಸೈನ್ ಮಾಡಬೇಕು. ನಿಮ್ಮ ಶಾಖೆ ಎಷ್ಟೇ ಇದ್ದರೂ ಶಾಖೆಗಳವರು ಈ ಪ್ರಕರಣಗಳನ್ನು ತಯಾರು ಮಾಡಿ ಹೆಡ್ ಆಫೀಸಿಗೆ ಕಳಿಸ್ಕೊಡ್ಬೇಕು. ಹೆಡ್ ಆಫೀಸ್ನಲ್ಲಿ ನಿಮ್ಮ CEO ಅವರು MD ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಅವರೇ ಸೈನ್ ಮಾಡಿ ಕಳಿಸ್ಬೇಕು. ಇನ್ನು ಪ್ರಾಕ್ಟಿಕಲಾಗಿ ನಾವು ನೋಡೋಣ. 100 ಬ್ರ್ಯಾಂಚ್ ಇದ್ದರೆ ಎಷ್ಟೋ ನಮ್ಮ ಸೌಹಾರ್ದ ಸಹಕಾರಿಗಳಿವೆ, 100ಕ್ಕಿಂತ ಹೆಚ್ಚಿನ ಶಾಖೆಗಳಿವೆ. ಅವರೆಲ್ಲರೂ ಎಲ್ಲ ಕೇಸ್ಗೂ ಜನರಲ್ ಮ್ಯಾನೇಜರ್ ಬಂದು ಅಟೆಂಡ್ ಮಾಡ್ತಾ ಕೂತ್ಕೊಂಡ್ರೆ ಅವರ ಹೆಡ್ ಆಫೀಸ್ನಲ್ಲಿ ಕೆಲಸ ನಿಂತ್ಕೊಳ್ತದೆ. ಆ ದೃಷ್ಟಿಯಿಂದ ಅವಾಗೇನು ಮಾಡ್ಬೋದು, ಈ ಪ್ರಕರಣಗಳಲ್ಲಿ ನಮ್ಮ ಸಹಕಾರಿಯ ಪರವಾಗಿ ಸಾಕ್ಷಿ ನೀಡಲು, ದಾಖಲೆಗಳನ್ನು ಹಾಜರುಪಡಿಸಲು ಮತ್ತು ಪ್ರಕರಣದ ಇತ್ಯರ್ಥಕ್ಕೆ ಅಗತ್ಯವಾದ ಎಲ್ಲ ಕ್ರಮ ತೆಗೆದುಕೊಳ್ಳಲು ಸಂಬಂಧಿಸಿದ ಶಾಖಾ ವ್ಯವಸ್ಥಾಪಕರಿಗೆ ಅಧಿಕಾರ ನೀಡಲಾಗಿದೆ ಅಂತ ರೆಸಲ್ಯೂಷನ್ ಪಾಸ್ ಮಾಡಿದರೆ ಸಾಕು. ಸೊ ಈಗ ಗುಲ್ಬರ್ಗ ಬ್ರಾಂಚ್ನವರಿದ್ದರೆ ಗುಲ್ಬರ್ಗ ಬ್ರಾಂಚ್ನವರು ಬರ್ತಾರೆ, ಬೀದರ್ ಬ್ರಾಂಚ್ನವರಿದ್ದರೆ ಬೀದರ್ ಬ್ರಾಂಚ್ನವರು ಬರ್ತಾರೆ ಮ್ಯಾನೇಜರು, ದೆನ್ ಹೊನ್ನಾವರ ಬ್ರಾಂಚ್ನವರಿದ್ದರೆ ಹೊನ್ನಾವರ ಬ್ರಾಂಚ್ನವರು ಬರ್ತಾರೆ, ಆಯಾ ಅಧಿಕಾರಿ ಬರ್ತಾರೆ. ಸೊ ಅವರಿಗೆ ಮಾತ್ರ ಅಧಿಕಾರ ಇದೆ. ಸೊ ಅವರು ಬಂದು ಈ ಕೇಸುಗಳೇನು ದಾಖಲಾಗ್ತದೆ ಬೆಂಗಳೂರಲ್ಲಿ, ಈ ದಾಖಲೆಗಳನ್ನು ಎಲ್ಲ ನಿಮ್ಮ ಸಲ್ಲಿಸಿರುವಂಥ ದಾಖಲೆಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ನೀವು ಏನೇನು ದಾಖಲೆಗಳನ್ನು ಕೊಡಬೇಕು ಅಂತ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ದಾವಾ ಅರ್ಜಿ. ನೀವು ಸೌಹಾರ್ದ ಸಹಕಾರಿಗಳ ನ್ಯಾಯಾಲಯ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಫೈಲ್ ಮಾಡ್ಬೋದು, ಅಥವಾ ನಿಮ್ಮ ಕಾರ್ಯಕ್ಷೇತ್ರ 7 ಜಿಲ್ಲೆಯಲ್ಲಿ ಬೆಳಗಾಂ ರೀಜನಲ್ಲಿದ್ದರೆ ಬೆಳಗಾಂನಲ್ಲಿ ಫೈಲ್ ಮಾಡ್ಬೋದು. ದಾವಾ ಅರ್ಜಿ ಅಂದ್ರೇನು? ಮೇಲೆ ನಾವು ಬರೀತೇವೆ ಸೌಹಾರ್ದ ಸಹಕಾರಿಗಳ ಸಂಯುಕ್ತ ನಿಬಂಧಕರ ನ್ಯಾಯಾಲಯ ಅಂತ ಬರೀತೇವೆ. ಕೆಳಗಡೆ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಮಲ್ಲೇಶ್ವರಂ ಬೆಂಗಳೂರು ಅಂತೆಲ್ಲ ಬರೀತೇವೆ. ಅದರಲ್ಲಿ ವಾದಿ ಮತ್ತು ಪ್ರತಿವಾದಿ ಅಂತ ನಾವು ಬರಿತೇವೆ. ವಾದಿ ಅಂದರೆ ನಿಮ್ಮ ಸಂಸ್ಥೆ ಹೆಸರು, ನಿಮ್ಮ ಸಹಕಾರಿ ಹೆಸರು ಪೂರ್ತಿ ಬರೀಬೇಕು. ಇದನ್ನು ಯಾರು ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ CEO ಇಸ್ ದ ಫಸ್ಟ್ ಪಾರ್ಟಿ, ಪ್ಲೇಂಟಿಫ್ ಅಥವಾ ವಾದಿ. ಇನ್ನು ವಿರುದ್ಧ ಅಂದರೆ ಪ್ರತಿವಾದಿಗಳು, ಯಾರ್ಯಾರು ಸಾಲ ತೊಗೊಂಡಿದ್ದಾರೆ ಮತ್ತು ಯಾರು ಜಾಮೀನಾಗಿದ್ದಾರೆ ಅವರ ಹೆಸರುಗಳನ್ನು ಕೆಳಗೆ ಬರಿತೀವಿ. ದಾವಾ ಮೊತ್ತವನ್ನು ನಾವು ಹಾಕ್ತೇವೆ. ದಾವಾ ಮೊತ್ತ ಅಂದರೆ ಯಾವುದು? ಒಂದನೇದು ಅಸಲು ಅವರಿಂದ ಬಾಕಿ ಇರೋದು, ಎರಡನೇದು ಬಡ್ಡಿ, ಮೂರನೇದು ದಂಡದ ಬಡ್ಡಿ, ನಾಲ್ಕನೇದು ಇತರೆ ವೆಚ್ಚಗಳು, ಎಲ್ಲವೂ ಸೇರಿ ದಾವಾ ಮೊತ್ತ ಅಂತ ನಾವು ಹೇಳ್ತೇವೆ, ಕ್ಲೇಮ್ ಅಮೌಂಟ್. ಸೊ ನಾವು ಸಂಕ್ಷಿಪ್ತವಾಗಿ ಬರೀತೇವೆ, ಇವರು ನಮ್ಮ ಸಹಕಾರಿಯ ಸದಸ್ಯರಿದ್ದಾರೆ, ಇವರು ಇಂಥ ತಾರೀಕಿಗೆ ಸಾಲ ಪಡ್ಕೊಂಡಿದ್ದಾರೆ, ಇಷ್ಟು ಕಂತುಗಳಲ್ಲಿ ಮರುಪಾವತಿ ಮಾಡಬೇಕಾಗಿತ್ತು, ಬಡ್ಡಿ ದರ ಸಾದಾ ಬಡ್ಡಿ ಇಷ್ಟು ಇತ್ತು, ದಂಡದ ಬಡ್ಡಿ ಇಷ್ಟು ಇತ್ತು ಅಂತ ಅಲ್ಲೇ ಹೇಳ್ತೇವೆ. ಇದಾದ ನಂತರ ಡ್ಯೂ ಡೇಟ್ ಯಾವಾಗಿತ್ತು, ಅವರ ಕಂತುಗಳನ್ನು ಎಷ್ಟು ಸುಸ್ತಿ ಮಾಡ್ಕೊಂಡಿದ್ದಾರೆ ಅಥವಾ ಎಷ್ಟು ಸುಸ್ತಿ ಸಾಲ ಇದೆ ಅಂತ ಅನ್ನೋದನ್ನು ಬರಿತೇವೆ. ಕೊನೆಗೆ ನಾವು ಪ್ರಾರ್ಥನೆ ನಾವು ಹೇಳ್ತೇವೆ, ನಮಗೆ ನ್ಯಾಯಾಲಯಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ, ನಮಗೆ ಅಸಲು ಇಷ್ಟು ಬರಬೇಕು, ಬಡ್ಡಿ ಇಷ್ಟು ಬರಬೇಕು, ದಂಡದ ಬಡ್ಡಿ ಇಷ್ಟು ಬರಬೇಕು, ಇತರೆ ವೆಚ್ಚಗಳು ಇಷ್ಟು ಬರಬೇಕು, ಮತ್ತು ಭವಿಷ್ಯದ ಬಡ್ಡಿ ನಾವು ಯಾವ ರೇಟಿಗೆ ನಾವು ಆದೇಶ ಮಾಡಿಕೊಡಬೇಕು ಅಂತ ಅನ್ನೋದು ಅಲ್ಲಿ ಪ್ರಾರ್ಥನೆ ಮಾಡಿರ್ತೇವೆ. ಸೊ ಇವೆಲ್ಲವನ್ನೂ ದಾವಾ ಅರ್ಜಿಯಲ್ಲಿ ನಾವು ಹೇಳ್ತೇವೆ. ದಾವಾ ಅರ್ಜಿಗೆ ಕಂಪಲ್ಸರಿಲಿ ನೆಸೆಸರಿಲಿ CEO ಇದ್ದವರೇ ಸೈನ್ ಮಾಡಿ ಕೊಡಬೇಕು, ಬೇರೆ ಯಾರಿಗೂ ಸೈನ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸೊ ದಾವಾ ಅರ್ಜಿ ಜೊತೆಗೆ ನಾವು ಏನೇನು ಕೊಡಬೇಕು ದಾಖಲೆಗಳನ್ನು? ದಾವಾ ಅರ್ಜಿಯಿಂದ ಫಸ್ಟು ಅದು ಗ್ರೀನ್ ಶೀಟ್ನಲ್ಲಿ ಟೈಪ್ ಮಾಡಬೇಕು. ಇಲ್ಲಿದ್ರೆ ಹ್ಯಾಂಡ್ ರೈಟಿಂಗ್ ನೀಟಾಗಿದ್ದರೆ ಕೈಲಿ ಬರೋದು ನಡೀತದೆ, ಇಲ್ಲದ್ರೆ DTP ಮಾಡ್ಬೋದು. ಬಟ್ ದಯಮಾಡಿ ಇತ್ತೀಚೆಗೆ ನಾನು ಕೆಲವು ಸಂಸ್ಥೆಗಳಲ್ಲಿ ನೋಡ್ತೇನೆ, ದಯಮಾಡಿ ಈ ಪ್ರಿಂಟೆಡ್ ಫಾರ್ಮನ್ನು ಬಳಸಬೇಡಿ. ಪ್ರಿಂಟೆಡ್ ಫಾರ್ಮನ್ನು ಯಾವುದೇ ಸಂದರ್ಭದಲ್ಲಿ ಬಳಸ್ತಕ್ಕ ಇದ್ದಿಲ್ಲ. ಒಂದು ಪ್ರಿಂಟ್ ಮಾಡಿರ್ತಾರೆ, ಅದರಲ್ಲಿ ಹೆಸರುಗಳನ್ನು ಬರಿತಾ ಹೋಗ್ತಾರೆ, ದಾವಾ ಮೊತ್ತವನ್ನು ಬರೀತಾರೆ. ಇದು ಸರಿಯಾದ ಕ್ರಮ ಅಲ್ಲ. ನ್ಯಾಯಾಲಯದಲ್ಲಿ ನಿಮ್ಮ ಅರ್ಜಿಗಳನ್ನು ಅವರು ರಿಜೆಕ್ಟ್ ಮಾಡ್ಬೋದು, ನಿರಾಕರಿಸ್ಬೋದು, ಸ್ಕ್ರೂಟ್ನಿಯಲ್ಲಿ ವಾಪಸ್ ತೊಗೊಂಡು ಹೋಗ್ರಿ ಅಂತ ಹೇಳ್ಬೋದು. ಸೊ ದಯಮಾಡಿ ಪ್ರಿಂಟೆಡ್ ಫಾರ್ಮನ್ನು ಬಳಸಬೇಡಿ. ಪ್ರತಿಯೊಂದಕ್ಕೂ ಪ್ರತ್ಯೇಕ ಅರ್ಜಿಯನ್ನು ನೀವು ತಯಾರು ಮಾಡಬೇಕು. ಅದು ಪೂರ್ತಿ ಕನ್ನಡದಲ್ಲಿ ಬರೆದಿದ್ದಿರಲಿ. ನಮ್ಮ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡ ಇದೆ, ಸೊ ಇಂಗ್ಲೀಷ್ನಲ್ಲಿ ಬೇಡ. ಇದು ನಮ್ಮ ಸೌಹಾರ್ದ ಸಹಕಾರಿಗಳ ನ್ಯಾಯಾಲಯದಲ್ಲಿ ದಾಖಲಾಗುವಂಥ ದಾಖಲೆಗಳು 99% ಸಾಲ ವಸೂಲಾತಿ ಬಗ್ಗೆ ಇರ್ತದೆ. ಅದು ಕನ್ನಡದಲ್ಲಿ ಇರಲಿ. ಯಾಕಂದ್ರೆ ನೋಟಿಸು ಅವನಿಗೆ ಹೋಗ್ತದೆ, ಸಾಲಗಾರನಿಗೆ ಮತ್ತು ಜಾಮೀನುದಾರನಿಗೆ. ಅವನಿಗೆ ಗೊತ್ತಾಗಬೇಕು ನನ್ನ ವಿರುದ್ಧ ಏನು ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಇಲ್ಲಿ ದಾವಾ ಅರ್ಜಿ. ಸೊ ಅದಕ್ಕೆ ಮುಖ್ಯ ನಿರ್ವಾಹಕರೇ ಸೈನ್ ಮಾಡಲಿ. ಇನ್ನು 1 by 1 ನಾನು ದಾಖಲೆಗಳು ಏನು ಅದರ ಎನ್ಕ್ಲೋಸ್ ಮಾಡ್ಕೊಳ್ಬೇಕು ಅಥವಾ ಏನದರಲ್ಲಿ ನೀವು ಅಡಕ ಮಾಡಬೇಕು ಅಥವಾ ಎನ್ಕ್ಲೋಸ್ ಮಾಡಬೇಕು ಅಂತ ಅನ್ನೋ ದಾಖಲೆಗಳನ್ನು ಹೇಳ್ತೇನೆ. ಮೊದಲನೇದಾಗಿ ದಾವಾ ಅರ್ಜಿ ಆಯಿತು.
ದಾವಾ ಅರ್ಜಿ ಆದ ನಂತರ ಅವನ ಸದಸ್ಯತ್ವ ಹೊಂದಿದ ಬಗ್ಗೆ ನೀವು ಸದಸ್ಯತ್ವದ ಅರ್ಜಿಯ ಪ್ರತಿಯನ್ನು ಇಡಬೇಕು. 2ನೇದ್ದು. 3ನೇದ್ದು ಸಾಲದ ಅರ್ಜಿ. ಈ ಸದಸ್ಯತ್ವದ ಅರ್ಜಿ ಬಗ್ಗೆ ನಾವು ಯಾಕೆ ನಿಮಗೆ ಅಷ್ಟು ಮಹತ್ವ ಅಂತ ಹೇಳ್ತೇವೆ ಅಂತಂದರೆ, ಈ ನಿಮ್ಮ ಸೌಹಾರ್ದ ಸಹಕಾರಿಯ ಸದಸ್ಯತ್ವವನ್ನು ಹೊಂದಿದ್ದರೆ ಮಾತ್ರ ನಮ್ಮ ಸೌಹಾರ್ದ ಕೋರ್ಟಿಗೆ ಈ ಪ್ರಕರಣಗಳನ್ನು ಇತ್ಯರ್ಥಪಡಿಸೋದಕ್ಕೆ ಕಾನೂನುಬದ್ಧವಾದ ಅಧಿಕಾರ ಇದೆ. ಇಟ್ ಈಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಎ ಮೆಂಬರ್ ಆ್ಯಂಡ್ ದ ಕೋಆಪರೇಟಿವ್ ಸೊಸೈಟಿ ಅಥವಾ ಸೌಹಾರ್ದ ಸಹಕಾರಿ. ಮೆಂಬರ್ಶಿಪ್ ಇದ್ದರೆ ಮಾತ್ರ ಇಲ್ಲಿ ಬರಬೇಕು. ಒಂದು ವೇಳೆ ನೀವೇನೋ ತಪ್ಪು ಮಾಡಿದರೆ, ಮೆಂಬರ್ಶಿಪ್ ಇಲ್ಲದೇ ಸಾಲ ಕೊಟ್ಟಿದ್ದರೆ ಮತ್ತು ನೆಸೆಸರಿ ನೀವು ನಿಮ್ಮ ಸೌಹಾರ್ದ ಸಹಕಾರಿ ಎಲ್ಲಿ ಇದೆ ಆ ಏರಿಯಾದಂಥ ಇರುವಂಥ ಸಿವಿಲ್ ಕೋರ್ಟಿಗೆ ಹೋಗಬೇಕಾಗ್ತದೆ ಅಥವಾ JMFC ಕೋರ್ಟಿಗೆ ಹೋಗಬೇಕಾಗ್ತದೆ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ನಾನು ಪ್ರಾರಂಭದಲ್ಲಿ ತಮಗೆ ಹೇಳಿದೆ, ಮೆಂಬರ್ಶಿಪ್ ಮಾಡುವಾಗ ಗಡಿಬಿಡಿ ಮಾಡೋದು ಬೇಡ. ನೀವು ಅವತ್ತೇ ಮೆಂಬರ್ಶಿಪ್ ಮಾಡೋದು, ಅವತ್ತೇ ಸಾಲ ಕೊಡೋದನ್ನು ದಯಮಾಡಿ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ಸೊ ಮೆಂಬರ್ಶಿಪ್ ಆದಮೇಲೆ ಒಂದು ತಿಂಗಳ ವೆಯ್ಟ್ ಮಾಡಿ ನೋಡೋಣ. ಅವ್ನಿಗೊಂದು ಪಿಗ್ಮಿ ಅಕೌಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿ, ಒಂದು SBI ಅಕೌಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿ, ಸ್ವಲ್ಪ ಅಮೌಂಟ್ ಅವನು ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಹತ್ರ, ಆಮೇಲೆ ಸಾಲ ಕೊಡಿ. ಅವನ ಪೂರ್ವಾಪರ ವಿಚಾರಗಳನ್ನು ನೋಡಿಕೊಂಡೇ ಅವನ ಸಾಲ ಕೊಡಿ ವಿನಃ ನಮ್ಮ ಹತ್ರ ದುಡ್ಡಿದೆ ಅಂತ ತಿಳ್ಕೊಂಡು ನಾವು ಕೊಡೋದಲ್ಲ. ಇಟ್ ಈಸ್ ನಾಟ್ ಡಿಸೈರೇಬಲ್. ಸೊ ನೀವು ದಾವಾ ಅರ್ಜಿ ಜೊತೆಗೆ ಸದಸ್ಯತ್ವದ ಅರ್ಜಿಯನ್ನು ನೀವು ಲಗತ್ತಿಸಬೇಕು. ಒಂದು ವೇಳೆ ಇಲ್ಲ ಅಂದರೆ ಅವನ ಶೇರ್ ಅಕೌಂಟ್ ಆದರೂ ಓಪನ್ ಮಾಡಿರ್ತೀರಿ ನೀವು, ಆ ಶೇರ್ ಅಕೌಂಟದ ಎಕ್ಸ್ಟ್ರಾಕ್ಟನ್ನು ಅಥವಾ ಪ್ರತಿಯನ್ನು ಕೊಡಿ. 3ನೇದಾಗಿ ಪ್ರಾಮಿಸರ್ ನೋಟು, ಆಮೇಲೆ ನಿಮ್ಮ ಶ್ಯೂರಿಟಿ ಯಾರಿದ್ದಾರೆ, ಗ್ಯಾರಂಟರ್ಸ್ ಯಾರಿದ್ದಾರೆ, ಅವರು ಡಿಕ್ಲರೇಷನ್ ಕೊಟ್ಟಿರ್ತಾರೆ, ಶ್ಯೂರಿಟಿ ಬಾಂಡನ್ನು ತೊಗೊಂಡಿರ್ತೀರಿ, ಅವೆಲ್ಲಗಳನ್ನು ಪ್ರತಿಗಳನ್ನು ಕೊಡಬೇಕು. ದೆನ್ ಇದಾದ ನಂತರ ಅವನು ಉಳಿತಾಯ ಖಾತೆ ತೆಗೆದು ನೀವು ಉಳಿತಾಯ ಖಾತೆಗೆ ವರ್ಗಾವಣೆ ಮಾಡಿರ್ತೀರಿ, ಉಳಿತಾಯ ಖಾತೆಯ ಪ್ರತಿಯನ್ನು ಕೊಡಿ. ಸಾಲದ ಖಾತೆಯ ಪ್ರತಿಯನ್ನು ಕೊಡಿ. ಅವನು ಎಷ್ಟೋ ಸಂದರ್ಭದಲ್ಲಿ ಚೆಕ್ ಮೂಲಕ ಹಣವನ್ನು ಪಡ್ಕೊಂಡು ಹೋಗಿರ್ತಾನೆ. ಸೊ ಚೆಕ್ ಮೂಲಕ ಪಡ್ಕೊಂಡು ಹೋಗಿರ್ತಾನೆ ಅಥವಾ ವಿಡ್ರಾಲ್ ಸ್ಲಿಪ್ ಮೂಲಕ, ಹಣ ಹಿಂಪಡೆತ ಚೀಟಿ ಅಂತ ನಾವು ಹೇಳ್ತೇವೆ ಕನ್ನಡದಲ್ಲಿ. ವಿಡ್ರಾಲ್ ಸ್ಲಿಪ್ ಅಂದರೆ ಭಾಳ ಜನಕ್ಕೆ ಗೊತ್ತಾಗ್ಬಿಡ್ತದೆ, ಹಣ ಹಿಂಪಡೆತ ಚೀಟಿ ಅಂದರೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಅವೆಲ್ಲವೂ ಕೊಟ್ಟಿರ್ತಾರೆ. ಸೊ ನೀವು ಈ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪ್ರತಿಯೊಬ್ಬ ಸಾಲಗಾರನ ಕಡತದಲ್ಲಿ ಇದಿಷ್ಟು ಪೂರ್ತಿ ಇರ್ತದೆ. ಸೊ ಅವೆಲ್ಲವನ್ನು ಕೊಡಿ. ಇದಾದ ನಂತರ ಭದ್ರತೆ, ಯಾವುದಾದ್ರೂ ಸ್ಥಿರಾಸ್ತಿಯ ಭದ್ರತೆ ನಿಮಗೆ ಕೊಟ್ಟಿದ್ದರೆ ನೀವೇನು ಮಾಡಿರ್ತೀರಿ, ಆ ಸಂದರ್ಭದಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡಿರ್ತೀರಿ, ಕಾನೂನು ಸಲಹಾ ವರದಿಯನ್ನು ಪಡ್ಕೊಂಡಿರ್ತೀರಿ. ಇದ್ರ ಜೊತೆಗೆ ಮೌಲ್ಯಮಾಪನ ವರದಿಯನ್ನು ಪಡೆದಿರ್ತೀರಿ, ವ್ಯಾಲ್ಯೂಯೇಷನ್ ರಿಪೋರ್ಟ್. ಇದ್ರ ಜೊತೆಗೆ ಆ ಸ್ಥಿರಾಸ್ತಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ನೀವು ಪಡ್ಕೊಂಡಿರ್ತೀರಿ. ಅದು ಸೇಲ್ ಡೀಡ್ ಇರ್ಬೋದು, ಮದರ್ ಡೀಡ್ ಇರ್ಬೋದು, ಗಿಫ್ಟ್ ಡೀಡ್ ಇರ್ಬೋದು. ಸೊ ಎಲ್ಲ ದಾಖಲೆ ನಿಮ್ಮ ಹತ್ರ ಇರ್ತದೆ, ಅವನ್ನೆಲ್ಲ ಜೆರಾಕ್ಸ್ ಮಾಡಿ ಕೊಡಿ. ಇದಾದ ನಂತರ ನೀವು ಕಾಲಕಾಲಕ್ಕೆ ಅವನಿಗೆ 1ನೇ ನೋಟಿಸನ್ನು ಕಳಿಸಿದ್ದೀರಿ ಸಾಲಗಾರನಿಗೆ, 2ನೇ ನೋಟಿಸನ್ನು ಕಳಿಸಿದ್ದೀರಿ, 3ನೇ ನೋಟಿಸನ್ನು ಕಳಿಸಿದ್ದೀರಿ, ಆಮೇಲೆ ಕೇಸ್ ಹಾಕಬೇಕು ಅಂತ ಅಂತಿಮ ನೋಟಿಸನ್ನು ಕಳಿಸಿದ್ದೀರಿ. ಆ ಎಲ್ಲ ನೋಟಿಸನ್ನು ಪ್ರತಿಗಳನ್ನು ಹಚ್ಚಬೇಕು ನೀವು. ನೆಕ್ಸ್ಟ್ ಲಾಸ್ಟ್ಲಿ ಎಕ್ನಾಲೇಜ್ಮೆಂಟ್ ಕಾರ್ಡ್ಸ್ ಬಂದಿರ್ತದೆ, ಎಷ್ಟೋ ಕಡೆ ಜಾರಿಯಾಗಿರ್ತದೆ, 90% ಕೇಸಲ್ಲಿ ಜಾರಿಯಾಗಿರ್ತದೆ. ಎಕ್ನಾಲೇಜ್ಮೆಂಟ್ ಕಾರ್ಡ್ಸು ನಿಮಗೆ ವಾಪಸ್ ಬಂದಿದೆ. ಸೊ ಅವುಗಳನ್ನು ನೀವು ಅವನ್ನ ಎನ್ಕ್ಲೋಸ್ ಮಾಡಬೇಕು. ಎನ್ಕ್ಲೋಸ್ ಮಾಡಿ ಪ್ರತಿಯೊಂದನ್ನು ಜೆರಾಕ್ಸ್ ಹಚ್ಚಿರಿ. ನೀವು ಈ ನಿಮ್ಮ ದಾಖಲೆಗಳನ್ನು ಎನ್ಕ್ಲೋಸ್ ಮಾಡ್ತೀರಿ, ಪ್ರತಿಯೊಂದನ್ನು ಜೆರಾಕ್ಸ್ ಕಾಪಿ. ಅದಕ್ಕೆ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದವರು ತಳಗೆ ಸ್ಥಳ ಪ್ರತಿ ಅದು ಏನು ಟ್ರೂ ಕಾಪಿ ಅಂತ ಸೈನ್ ಮಾಡಿದರೆ ಸಾಕು. ನೀವು ಕೇಸುಗಳನ್ನು ದಾಖಲು ಮಾಡುವಾಗ ಸೌಹಾರ್ದ ಕೋರ್ಟ್ ಬೆಂಗಳೂರು ಅಥವಾ ಬೆಳಗಾವಿಯಲ್ಲಿ ಯಾವುದೇ ಮೂಲ ದಾಖಲೆಗಳನ್ನು ನೀವು ಕೋರ್ಟಿಗೆ ಸಲ್ಲಿಸಬೇಕಾದ ಅವಶ್ಯಕತೆ ಇಲ್ಲ. ಅವುಗಳ ವೆರಿಫಿಕೇಷನ್ಗೆ ಆಮೇಲೆ ಕರೀತಾರೆ ಒಂದು ದಿವಸ ಕೋರ್ಟ್ನವರು, ಆವಾಗ ನೀವು ತೊಗೊಂಡೋಗಿ ವೆರಿಫಿಕೇಷನ್ಗೆ ತೋರಿಸ್ಬೋದೇ ವಿನಃ ಪ್ರಾರಂಭದಲ್ಲಿ ಕೇಸ್ಗಳನ್ನು ಫೈಲ್ ಮಾಡುವಾಗ ಯಾವುದೇ ದಾಖಲೆಯನ್ನು ಮೂಲ ದಾಖಲೆಯನ್ನು ನೀವು ಕೋರ್ಟಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಆತ್ಮೀಯ ಸಹಕಾರಿ ಬಂಧುಗಳೇ, ಇದು ಸಹಕಾರಿ ಟಿವಿ, ನಿಮ್ಮ ಟಿವಿ. ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ. ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ, ಪಸರಿಸೋಣ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ.